ಅಣ್ಣ, ಪ್ರತಿ ಬಾರಿ ರಾಜ್ಯದಲ್ಲಾಗಲಿ ದೇಶದ ಚುನಾವಣೆಯಲ್ಲಾಗಲಿ ನಿಮ್ಮ ಹೆಸರು ಬರ್ತಾನೆ ಇರುತ್ತೆ. ಚುನಾವಣೆಗೆ ಮಾಧ್ಯಮದಲ್ಲಿ ಚುನಾವಣೆಗೆ ಚಕ್ರವರ್ತಿ ಸುಲಿಬೆಲೆ ಅವರು ಸ್ಪರ್ಧಿಸ್ತಾರೆ ಅಂತ. ಅದು ನಿಜ ಆಗೋದು ಯಾವಾಗ ಅಣ್ಣ? ಏನಂತಂದರೆ ಚುನಾವಣೆ ಈಸ್ ಆಲ್ ಟುಗೆದರ್ ಅ ಡಿಫ್ರೆಂಟ್ ಕೆಲಸ ಕಣಮ್ಮ. ನಾನು ನಿಮ್ಮ ಜೊತೆ ಮಾತಾಡುವಷ್ಟು ಸುಲಭವಾಗಿ ಚುನಾವಣೆ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಭಾರತದ ಚುನಾವಣೆಯಲ್ಲಿ ಎರಡು ಪ್ರಮುಖವಾದ ಸಂಗತಿ ಇದೆ. ಒಂದು ಜಾತಿ, ಎರಡನೇ ದುಡ್ಡು. ಅಫ್ಕೋರ್ಸ್ ದುಡ್ಡಿಲ್ಲ, ಅದು ಗೊತ್ತಾಗುತ್ತೆ. ಚಕ್ರವರ್ತಿ ಹತ್ರ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ಎಲೆಕ್ಷನ್ ಎದುರಿಸೋದು ಕಷ್ಟ. ಎರಡನೇ ಪ್ರಾಬ್ಲಮ್ ಏನಿದೆ ಗೊತ್ತಾ? ನಾನು ಹೋದ ತಕ್ಷಣ ಮೊದಲು ಕೇಳದೆ ನಿಮ್ಮ ಜಾತಿ ಯಾವುದು ಅಂತ. ಈಗ ನೀ ಹೇಳಿದೆಯಲ್ಲಪ್ಪ ನನ್ನ ಜಾತಿ ಬ್ರಾಹ್ಮಣ ಅಂತ ಏನೋ ಹೇಳಿದೆ, ಸರಿ. ಈಗ ನನ್ನನ್ನು ಕೇಳೋದು ಏನು ಗೊತ್ತಾ, ನಿನ್ನ ಜಾತಿ ಯಾವುದು ಅಂತ ಫಸ್ಟ್ ಕೇಳ್ತಾರೆ. ಇಂಟ್ರೆಸ್ಟಿಂಗ್ಲಿ, ನಾನು ಕಳೆದ 25 ವರ್ಷಗಳಿಂದ ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿದ್ದೀನಿ, ಸಮಾಜದ ನಡುವೆ ಇದ್ದೀನಿ. ನನ್ನ ಜಾತಿ ಯಾವುದು ಅಂತ ಇವತ್ತಿಗೂ ಸಮಾಜಕ್ಕೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ನೀವು ಇಂಥ ಜಾತಿಯವ್ರನ್ನ ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಇಲ್ಲ ಅಂತ ಹೇಳೋದಿಲ್ಲ ಅಂತಂದರೆ, ಇಲ್ಲ ಅಂತಂದರೆ ನಾನು ಆ ಜಾತಿಗೆ ಅವಮಾನ ಮಾಡಿದಂತ. ನಾನು ಯಾಕೆ ಇಲ್ಲ ಅನ್ಬೇಕು? ನೀವು ಯಾವ ಜಾತಿಯಾದರೂ ಹೇಳಿ, ನೀವು ಇಲ್ಲಿರೋಂಥ ಜನಾಂಗದವ್ರು ಯಾರಾದರೂ ಬಂದು ನೀವು ನಮ್ಮ ಜಾತಿಯವರು ಅಂತ ಕೇಳಿದ್ರೆ ಐ ಆಮ್ ವೆರಿ ಪ್ರೌಡ್, ಹೌದು ಅಂತ. ಎಲ್ಲಾದರೂ ಬಂದು ನಾನು ಕೇಳ್ತಾರೆ ಯಾವ ಜಾತಿ ನಿಮ್ಮದು ಅಂತ, ನಾನು ಹಿಂದೂ ಅಂತ ಭಾಳ ಪ್ರೌಡಾಗಿ ಹೇಳ್ತೀನಿ. ನಂಗೆ ಭಾಳ ಖುಷಿ ಇದೆ, 25 ವರ್ಷಗಳಲ್ಲಿ ನನ್ನ ಜಾತಿನ ಡಿಕೋಡ್ ಮಾಡಲಿಕ್ಕಾಗಲ್ಲ. ಇಡೀ ಕಾಂಗ್ರೆಸ್ಸಿನ ಎಕೋಸಿಸ್ಟಮ್ ಸೇರ್ಕೊಂಡು ಒದ್ದಾಡಿ ಯಾವ ಜಾತಿ ಅಂತ ಇನ್ನೂ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತಿಲ್ಲ.